142 ಸೈಟ್ ಯಾರದ್ದು ಹೆಸರು ಬಹಿರಂಗಪಡಿಸಿ ಮೂಡಾ ಆಯುಕ್ತರಿಗೆ ಪತ್ರವನ್ನ ಬರೆದಿದ್ದಾರೆ ಸ್ನೇಹಮಯಿ ಕೃಷ್ಣ. 142 ಸೈಟ್ ಯಾರದ್ದು ಎಂದು ಹೆಸರನ್ನ ಬಹಿರಂಗಪಡಿಸಿ ಮೂಡಾ ಆಯುಕ್ತರಿಗೆ ಪತ್ರವನ್ನ ಬರೆದಿದ್ದಾರೆ ಸ್ನೇಹಮಯಿ ಕೃಷ್ಣ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇಡಿ ಮುಟ್ಟುಗೋಲು ಹಾಕಿರುವ 142 ಸ್ಥಿರಾಸ್ತಿ 300 ಕೋಟಿ ಆಸ್ತಿಯನ್ನ ಅಮಾಯಕರಿಗೆ ಅನ್ಯಾಯ ಆಗಬಾರದೆಂದು ಕೃಷ್ಣ ಒತ್ತಾಯವನ್ನ ಮಾಡಿದ್ದಾರೆ. ಜಪ್ತಿ ವಿಚಾರ ತಿಳಿದು ಕೆಲವರು ಕಮ್ಮಿ ರೇಟ್ಗೆ ಈಗಾಗಲೇ ಮಾರ್ತಾ ಇದ್ದಾರೆ ಆಸ್ತಿಗಳನ್ನ. ಹೀಗಾಗಿ ಅಮಾಯಕರಿಗೆ ತೊಂದರೆ ಆಗ್ತಾ ಇದೆ ಎಂದು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಮೂಡಾ ನೋಟಿಸ್ ಬೋರ್ಡ್ ಮಾಧ್ಯಮಗಳಲ್ಲಿ ಮಾಹಿತಿಯನ್ನ ನೀಡಿ ಯಾರದ್ದು ಎಂದು ಹೆಸರನ್ನ ಉಲ್ಲೇಖಿಸಿ ಆಯುಕ್ತರಿಗೆ ಪತ್ರವನ್ನ ಬರೆದಿದ್ದಾರೆ. ದೂರುದಾರ ಸ್ನೇಹಮಯಿ ಕೃಷ್ಣ ಇದೀಗ ಪತ್ರವನ್ನ ಬರೆದು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. 142 ಸೈಟ್ ಯಾರದ್ದು ಹೆಸರು ಬಹಿರಂಗವನ್ನ ಪಡಿಸಿ ಎಂದು ಸ್ನೇಹಮಯಿ ಕೃಷ್ಣ ಇದೀಗ ಮೂಡಾ ಆಯುಕ್ತರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಾಕಷ್ಟು ನಾಯಕರು ವಾಗ್ದಾಳಿಯನ್ನ ನಡೆಸಿದ್ರು. ಇನ್ನು ಸ್ನೇಹಮಯಿ ಕೃಷ್ಣ ಏನಿದ್ದಾರೆ ಅವರು ಸಿಎಂ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡುವಂತೆ ರಾಜ್ಯಪಾಲರಿಗೆ ಒಂದು ಮನವಿಯನ್ನ ಕೂಡ ಮಾಡಿದ್ರು. ಅದಾದ ಬಳಿಕ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೂಡ ನೀಡಲಾಗಿತ್ತು. ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಈಗಾಗಲೇ ತನಿಖೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಸಂದೀಪ್, ಇದೀಗ ಮೂಡಾ ಸಂಕಷ್ಟ ಬೇರೆ ರಾಜಕಾರಣಿಗಳಿಗೂ ಎದುರಾಗ್ತಾ ಇದೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ತೇಜಸ್ವಿನಿ, ಏನು ಇಡಿ ತನಿಖೆಯಿಂದ ಸಾಕಷ್ಟು ಮಹತ್ವದ ಅಂಶಗಳು ಬೆಳಕಿಗೆ ಬಂದಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಕುರ್ಚಿ ಕದನದ ನಡುವೆ ಇಡಿ ಗಂಡಾಂತರ ಕೂಡ ಎದುರಾಗಿರ್ತಕ್ಕಂತಹದ್ದು. ಮೂಡಾ ಹಗರಣದ ಇಂಚಿಂಚು ಮಾಹಿತಿಯನ್ನ ಹೊರತಗ್ಗಿರ್ತಕ್ಕಂಥ ಇಡಿ ವಿಚಾರದಲ್ಲಿ 50-50 ಅನುಪಾತದ ಡಿವೈಷನ್ ಹಂಚಿಕೆನಲ್ಲಿ ಅಕ್ರಮ ಮೇಲ್ನೋಟಕ್ಕೆ ದೃಢ ಆಗಿದಂತೆ ಕಾಣ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ 14 ಸೈಟ್ಗಳ ವಿಚಾರದಲ್ಲಿ ಸಿದ್ದರಾಮಯ್ಯನವರಿಗೆ ಇಡಿ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಚಿಂತನೆಯನ್ನ ನಡೆಸಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಪ್ರಕರಣದ A1 ಆರೋಪಿಯಾಗಿರ್ತಕ್ಕಂತಹ ಸಿದ್ದರಾಮಯ್ಯ ಹಾಗೂ ಪ್ರಕರಣದ A2 ಆರೋಪಿಯಾಗಿರ್ತಕ್ಕಂತಹ ಪಾರ್ವತಮ್ಮ ಸಿದ್ದರಾಮಯ್ಯನವರಿಗೆ ಇಡಿ ಮೊದಲಿಗೆ ನೋಟಿಸ್ ಅನ್ನ ಕೊಡೋದ್ರ ಮೂಲಕ ತನಿಖೆಗೆ ಕರೆಯುತ್ತೆ ಅನ್ನುವಂತ ವಿಚಾರಗಳು ಕೂಡ ಈಗ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಇದರ ನಡುವೆ ಈ ಮೈಸೂರಿನ ಹಲವು ಪ್ರಭಾವಿಗಳು ಹಾಗೂ ಒಂದು ಏನು ಬಿಲ್ಡರ್ಸ್ ಗಳ ಉದ್ಯಮಿಗಳೇನಿದ್ದಾರೆ ಈಗ ಅವ್ರಿಗೂ ಕೂಡ ನಡುಕ ಶುರುವಾಗಿರ್ತಕ್ಕಂಥದ್ದು. 300 ಕೋಟಿ ಮೌಲ್ಯದ 142 ಸೈಟ್ ಬಳಿಕ ಈಗ 631 ಸೈಟ್ಗಳ ಮಾಹಿತಿಯನ್ನ ಕೇಳಿರುವಂತಹದ್ದು. ಇದರ ನಡುವೆ ಬಿಲ್ಡರ್ಸ್ ಜಯರಾಮ್ ಅವರ ತನಿಖೆಯಲ್ಲಿ ಬಯಲಿಗೆ ಬಂದಂತಹ ಡೈರಿ ಆಗಿರ್ಬೋದು, ವಾಟ್ಸ್ಆಪ್ ಚಾಟ್ ಗಳಿಂದಾಗಿ ಸಾಕಷ್ಟು ಹಲವರ ಹೆಸರು ಈ ಒಂದು ಬೇನಾಮಿ ಹಗರಣದ ಒಂದು ತಲುಕು ಹಾಕಿರ್ತಕ್ಕಂಥದ್ದು. ಸುಮಾರು 100ಕ್ಕೂ ಹೆಚ್ಚು ಸೈಟ್ಗಳನ್ನ ಈ ಮೈಸೂರಿನ MLC ಒಬ್ರು ಪಡೆದಿದ್ದಾರೆ ಈ ಒಂದು ಹಗರಣದಲ್ಲಿ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರ್ತಕ್ಕಂತಹದ್ದು. ಅಲ್ಲದೆ ಮೂಡಾ ಮಾಜಿ ಆಯುಕ್ತರಾಗಿರ್ತಕ್ಕಂಥ ದಿನೇಶ್ ಕುಮಾರ್ ಸೇರಿದಂತೆ ಹಲವರು ಈ ಒಂದು ಹಗರಣದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಸೈಟ್ಗಳನ್ನ ಪಡೆದುಕೊಂಡಿದ್ದಾರೆ ಅನ್ನುವಂತ ವಿಚಾರಗಳು ಕೂಡ ಈಗ ಲಭ್ಯ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಲವರ ತಲೆ ಮೇಲೆ ಈ ಒಂದು ಹಗರಣದ ತೂಗುಗತಿ ತೂಗ್ತಾ ಇರ್ತಕ್ಕಂಥದ್ದು. ತೇಜಸ್ವಿನಿ, ಧನ್ಯವಾದ ಸಂದೀಪ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.